ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ನನಗೆ ಬಹಳ ಜನ ಪ್ರಶ್ನೆನ ಲೈವ್ ಬಂದಾಗೂ ಕೇಳ್ತಾ ಇರ್ತಾರೆ, ಗುರುಳೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಮನಸ್ತಾಪ, ಮನೆಯಲ್ಲಿ ಹೋದರೆ ಈ ಕೌಟುಂಬಿಕ ಕಲಹಗಳಿಗೆ ಪರಿಹಾರ ಏನು ಅಂತ. ಈ ಕೌಟುಂಬಿಕ ಕಲಹಗಳಿಗೆ ಒಂದೊಂದು ರಾಶಿಯವರಿಗೆ ಒಂದೊಂದು ರೀತಿಯಾದ ಪರಿಹಾರ ಇರ್ತದೆ. ಆದರೆ ಮೂಲ ಸಮಸ್ಯೆ ಪರಿಹಾರಕ್ಕೆ ರೀಸನ್ ಏನು ಅಂತ ಹುಡುಕಿ ಪರಿಹಾರ ಮಾಡಬೇಕಾಗತ್ತೆ. ಇನ್ನೊಂದು, ನಿಮಗಾದರೂ ಅಟ್ಲೀಸ್ಟ್ ಇದು ಟಚ್ ಆಗದೆ ಇರಲಿ ಅಂತ. ಅಂದರೆ ಮನೇಲಿರುವ ಸಮಸ್ಯೆ ಹಾಗೇ ಇದೆ, ಬಟ್ ನೀವು ಅದರಿಂದ ತುಂಬ ಜಾಸ್ತಿ ಎಫೆಕ್ಟ್ ಆಗ್ತಾ ಇದ್ದೀರಾ. ಅದರಿಂದಾಗಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವರ್ಕ್ ಮೇಲೆ, ನಿಮ್ಮ ಒಂದು ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ಪ್ರಾಬ್ಲಮ್ ನಾವು ಆಮೇಲೆ ಸಾಲ್ವ್ ಮಾಡೋಣ. ಅದು ಏನು ಕೌಟುಂಬಿಕಲ್ಲ ಏನಕ್ಕೆ ಆಗ್ತಿರೋದು ಆಮೇಲೆ ಸಾಲ್ವ್ ಮಾಡೋಣ. ಬಟ್ ನನಗೆ ಫಸ್ಟ್ ನೆಮ್ಮದಿ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಅನ್ನುವಂಥದ್ದು ಬಹಳ ಜನರ ಪ್ರಶ್ನೆ ಆಗಿರುತ್ತೆ. ಸೊ ಯಾವ ರಾಶಿಯವರು ಯಾವ ದೇವರ ಪೂಜೆಯನ್ನು ಅಥವಾ ಏನನ್ನು ಮಾಡಿದರೆ ಮನೆಯ ಕೌಟುಂಬಿಕ ಕಲಹಗಳು, ಮನೆಯ ಜಗಳ ಇದು ಕಡಿಮೆ ಆಗ್ತದೆ, ಕೌಟುಂಬಿಕ ಕಲಹಗಳು ಜಗಳ ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ದುರ್ಗಾರಾಧನೆ ಮಾಡಿದರೆ ಆಯ್ತಲ್ವಾ. ಮೇಷರಾಶಿ ಹಾಗೂ ಕನ್ಯಾ ರಾಶಿ, ಮೇಷರಾಶಿಯವರು ಹಾಗೂ ಕನ್ಯಾ ರಾಶಿಯವರು ದುರ್ಗಾರಾಧನೆ ಮಾಡಿದರೆ, ಶುಕ್ರ ಗ್ರಹದ ಅಷ್ಟೋತ್ತರ ಪಠನೆ ಮಾಡಿದರೆ, ಅಥವಾ ಲಕ್ಷ್ಮೀನಾರಾಯಣ ಹೃದಯ ಆ ಮಂತ್ರಗಳನ್ನು ಯೂಟ್ಯೂಬಲ್ಲಿ ಸಿಗುತ್ತೆ, ಅದನ್ನು ಕೇಳಿದರೆ, ಶ್ರವಣ ಮಾಡಿದರೆ, ಅಥವಾ ಶುಕ್ರವಾರಗಳಲ್ಲಿ ಮುತ್ತೈದರಿಗೆ ಅರ್ಶಿನ ಕುಂಕುಮ ವಿಳಿದೆಲೆ ಅಡಿಕೆ ಹಣ್ಣು ಕಾಯಿ ಇತ್ಯಾದಿಗಳನ್ನು ಕೊಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡರೆ, ದುರ್ಗಾ ಅಷ್ಟೋತ್ತರ ಪಠನೆ ಮಾಡಿದರೆ ಕೌಟುಂಬಿಕ ಕಲಹಗಳು ಕಡಿಮೆ ಆಗ್ತದೆ. ಬಿಳಿಯ ವಸ್ತ್ರದಲ್ಲಿ ಅವರೇ ಬೇಳೆಯನ್ನು ಶುಕ್ರವಾರ ದಿವಸ ದಾನ ಮಾಡಿದರೆ ಕೌಟುಂಬಿಕ ಕಲಹಗಳು ಕಡಿಮೆ ಆಗ್ತದೆ. ಕನಿಷ್ಠ 9 ಶುಕ್ರವಾರನಾರು ಮಾಡಬೇಕು. ನೆಕ್ಸ್ಟು ವೃಷಭ ರಾಶಿಯವರು. ವೃಷಭ ಹಾಗೂ ಸಿಂಹರಾಶಿಯವರು ವಿಷ್ಣು ದೇವಸ್ಥಾನದಲ್ಲಿ ಬುಧವಾರಗಳಲ್ಲಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು. ವೃಷಭ ಹಾಗೂ ಸಿಂಹರಾಶಿಯವರು ಪ್ರತಿ ಬುಧವಾರ ಮನೆ ಹತ್ತಿರದಲ್ಲಿ ಯಾವುದೇ ವಿಷ್ಣು ದೇವಸ್ಥಾನ ಅಂದರೆ ರಾಮ, ಕೃಷ್ಣ, ವೆಂಕಟರಮಣ, ರಂಗನಾಥ, ಕೃಷ್ಣ, ಯಾವುದೋ ಒಂದು ಆಯ್ತಲ್ವ ವಿಷ್ಣು ಸಂಬಂಧಿತವಾದಂತಹ ದೇಗುಲಗಳಲ್ಲಿ ವೃಷಭ ಹಾಗೂ ಸಿಂಹರಾಶಿಯವರು ಬುಧವಾರಗಳಲ್ಲಿ ತುಳಸಿಯಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ದಾನ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಆಗಲಿ ಸದಾ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಆಗಲಿ ಒಂದು ಯೂಟ್ಯೂಬಲ್ಲಿ ಸಿಗುತ್ತೆ ವಿಷ್ಣು ಸಹಸ್ರನಾಮ, ಅದನ್ನು ಡೈಲಿ ಕೇಳಿಸ್ಕೊಳ್ತಕ್ಕಂಥದ್ದು, ಓದಲಿಕ್ಕೆ ಪ್ರಯತ್ನ ಮಾಡೋದನ್ನು ಬಾಯಾಟ್ ಮಾಡೋದು, ಓದೋದು ಇದೆಲ್ಲ ಮಾಡುವಂಥದ್ದು. ಇದರಿಂದ ಅವರಿಗೆ ಈ ಕೌಟುಂಬಿಕ ಕಲಹಗಳೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಕರ್ಕಾಟಕ ರಾಶಿಯವರು ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡೋದರಿಂದ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ, ಇಲ್ಲ ರವಿಗ್ರಹದ ಅಷ್ಟೋತ್ರವನ್ನು ಪಠಿಸುವುದರಿಂದ, ಇಲ್ಲ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಆ ಸೂರ್ಯಗ್ರಹನಿಗೊಂದು ಪಂಚಾಮೃತ ಅಭಿಷೇಕ, ಕೆಂಪು ಹೂಗಳಿಂದ ಅರ್ಚನೆ ಮಾಡಿಸುವುದರಿಂದ, ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು 9 ಭಾನುವಾರಗಳು ಕೊಡುವುದರಿಂದ ಕೌಟುಂಬಿಕ ಕಲಹಗಳು ಕರ್ಕಾಟಕ ರಾಶಿಯವರು ಕಡಿಮೆ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಸೋಮವಾರಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ, ಆ ಒಂದು ತೀರ್ಥಪ್ರಾಶನ ಅಥವಾ ಆ ರುದ್ರಾಭಿಷೇಕ ಮಾಡಿಸಿದ ಮೇಲೆ ಆ ನೀರು ಹಾಲು ಮಿಕ್ಸ್ ಆಗಿರೋದನ್ನು ತಂದು ಮನೆಯಲ್ಲೆಲ್ಲ ಹಾಕೋದ್ರಿಂದ, ಚಿಮ್ಕಿಸೋದ್ರಿಂದ. ಆಮೇಲೆ ಮಿಥುನ ರಾಶಿಯವರು ಸೋಮವಾರದ ದಿವಸ ಅಕ್ಕಿ ದಾನ ಮಾಡೋದು, ಅಥವಾ ಯಾರು ಬಡವರಿಗೆ ಅನ್ನದಾನ ಮಾಡ್ತಕ್ಕಂಥದ್ದು. ಪ್ರತಿ ಸೋಮವಾರ ಮಿಥುನ ರಾಶಿಯವರು ಅನ್ನದಾನ ಮಾಡಿದ್ರು ಅಂದರೆ ಕೌಟುಂಬಿಕ ಕಲಹಗಳೆಲ್ಲ ಕಡಿಮೆ ಆಗಿಬಿಡುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಳಿದಾಗಲೇ, ಅವ್ರಿಗೆ ವೃಷಭ, ಮೇಷ ಹಾಗೂ ಕನ್ಯಾಗೆ ಹೇಳಿದೆ. ತುಲಾ ರಾಶಿಯವರಿಗೆ ಹಾಗೂ ಮೀನರಾಶಿಯವರಿಗೆ, ತುಲಾ ಹಾಗೂ ಮೀನರಾಶಿಯವರು ಮಂಗಳವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ದಾನ ಮಾಡೋದರಿಂದ, ಕುಜಗ್ರಹನ ಅಷ್ಟೋತ್ತರ ಪಠನೆಯಿಂದ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆಯಿಂದ, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದರ್ಶನ ಪೂಜೆ ಮಾಡೋದರಿಂದ, ಮನೆ ಹತ್ತಿರದಲ್ಲಿ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಬರೋದು, ಅಲ್ಲಿಗೆ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ದಾನ ಮಾಡೋದು, ಅಲ್ಲಿ ತುಪ್ಪದ ದೀಪ ಹಚ್ಚಿ ಬರತಕ್ಕಂಥದ್ದು, ಇದೆಲ್ಲ ಮಾಡೋದರಿಂದ ತುಲಾರಾಶಿ ಹಾಗೂ ಮೀನರಾಶಿಯವರ ಕೌಟುಂಬಿಕ ಕಲಹಗಳು ಕಡಿಮೆ ಆಗ್ತದೆ. ಇನ್ನು
ವೃಶ್ಚಿಕ ರಾಶಿಯವರಿಗೆ ಹಾಗೂ ಕುಂಭ ರಾಶಿಯವರಿಗೆ ಗುರುವಾರಗಳಲ್ಲಿ ಪ್ರತಿ ಗುರುವಾರ ಮಿಸ್ ಮಾಡದೆ ಹತ್ತಿರದಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಸಾಯಿಬಾಬಾ ಟೆಂಪಲ್ಲು, ದತ್ತಾತ್ರೇಯ ದೇವಸ್ಥಾನ ಏನಾದ್ರು ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬರೋದು. ಇಲ್ಲ ಪ್ರತಿ ಗುರುವಾರಗಳಲ್ಲಿ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ದಾನ ಮಾಡುವಂಥದ್ದು. ಗುರುಗ್ರಹದ ಅಷ್ಟೋತ್ತರ ಪಠನೆ ವರ್ಷಕ್ಕೊಮ್ಮೆಯಾದರೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೋ ಅಥವಾ ದತ್ತಾತ್ರೇಯ ಗಾಣಗಾಪುರಕ್ಕೋ ಅಥವಾ ಸಾಗರ ವರದಹಳ್ಳಿಗೋ ಅಥವಾ ಶೃಂಗೇರಿ ಅಥವಾ ನಿಮ್ದು ಯಾವುದು ಗುರುಮಠ ಇದೆ ಅಲ್ಲಿಗೆ ಹೋಗಿ ಒಂದು ನಮಸ್ಕಾರ ಪೂಜೆ ಮಾಡ್ಕೊಂಡು ಬರೋದರಿಂದ ವೃಶ್ಚಿಕ ಹಾಗೂ ಕುಂಭರಾಶಿಯವರ ಕೌಟುಂಬಿಕ ಕಲಹಗಳು ಕಡಿಮೆಯಾಗಲಿದೆ. ಇನ್ನು ಧನುರ್ರಾಶಿಯವರಿಗೆ ಹಾಗೂ ಮಕರ ರಾಶಿಯವರಿಗೆ, ಮಕರ ರಾಶಿಯವರು ಶನೈಶ್ಚರನ ಆರಾಧನೆ ಮಾಡೋದರಿಂದ ಶನಿ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು, ಆಮೇಲೆ ಶನಿವಾರಗಳಲ್ಲಿ ಕಪ್ಪು ಅಥವಾ ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು, ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಅಡುಗೆಗೆ ಉಪಯುಕ್ತವಾದ ಅಥವಾ ಗಾಣದ ಎಳ್ಳೆಣ್ಣೆಯಲ್ಲಿ ಒಂದು ಕಬ್ಬಿಣದ ಬಾಣಲಿಯಲ್ಲಿ ಗಾಣದಲ್ಲಿ ತಯಾರು ಮಾಡಿದ ಎಳ್ಳೆಣ್ಣೆಯನ್ನು ಹಾಕಿ ಮುಖ ನೋಡಿಕೊಂಡು ಅದನ್ನು ದಾನ ಮಾಡ್ತಕ್ಕಂಥದ್ದು, ಅಥವಾ ಒಂದು ಬೆರಳ ಗಾತ್ರ ಬತ್ತಿ ಅದರಲ್ಲಿ ಹಾಕಿ ದೀಪ ಹಚ್ಚಿಬಿಡ್ತಕ್ಕಂಥದ್ದು, ಶನೈಶ್ಚರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅಥವಾ ಶನೈಶ್ಚರನಿಗೆ ಒಂದು 8 ಶನಿವಾರಗಳು ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು. ನವಗ್ರಹಗಳಲ್ಲಿ ಸೂರ್ಯನ ಹಿಂದ್ಗಡೆ ಇರುವ ಶನೈಶ್ಚರನಿಗೆ ನೀಲಿ ಬಣ್ಣದ ಹೂವಿನಲ್ಲಿ ಅರ್ಚನೆ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು. ನಿತ್ಯ ಶನೈಶ್ಚರನ ಅಷ್ಟೋತ್ತರವನ್ನು ಓದ್ತಕ್ಕಂಥದ್ದು. ಶನೈಶ್ಚರ ದೇಗುಲಕ್ಕೆ ಹೋಗಿ ಒಂದು ಕಾಲು ನೋವು ಬರೋ ತನಕ 21, 28, 54, 108 ಪ್ರದಕ್ಷಿಣೆ ನಮಸ್ಕಾರ ನಿಮ್ಮ ಕೆಲ ಎಷ್ಟಾಗುತ್ತೋ ಅಷ್ಟು ಮಾಡ್ತಕ್ಕಂಥದ್ದು. ಇದೆಲ್ಲ ಮಾಡೋದರಿಂದ ಮಕರ ರಾಶಿಯವರ ಕೌಟುಂಬಿಕ ಕಲಹಗಳೆಲ್ಲ ಕಡಿಮೆ ಆಗುತ್ತೆ, ನಿಗ್ರಹಕ್ಕೆ ಬರುತ್ತೆ. ಆ ಸಮಸ್ಯೆ ಕಡಿಮೆ ಆಗುತ್ತೋ ಇಲ್ವೋ ನಿಮಗಂತೂ ನೆಮ್ಮದಿ ಸಿಗುತ್ತೆ. ಯಾಕೆಂದರೆ ಕೌಟುಂಬಿಕ ಕಲಹಗಳಿಗೆ ಅನ್ಯ ಬೇರೆ ಬೇರೆ ಕಾರಣಗಳಿರಬಹುದು. ವಾಸ್ತು ದೋಷ ಇರಬಹುದು, ಪಿತೃದೋಷ ಇರಬಹುದು, ಸರ್ಪದೋಷ ಇರಬಹುದು, ಬೇರೆ ಬೇರೆ ದೋಷ ಇರ್ಬೋದು. ಅದು ಏನು ಅಂತ ನೀವು ಒಂದು ಕನ್ಸಲ್ಟೇಷನ್ ತೊಗೊಂಡ್ರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಾನು ಕನ್ಸಲ್ಟೇಷನ್ಗೆ ಬೇರೆ ಒಂದು ಸ್ಪೆಷಲ್ ನಂಬರ್ ರೆಡಿ ಮಾಡಿದ್ದೇವೆ ಈಗ. ಸೊ ಇಲ್ಲಿ ಕೆಳಗಡೆ ಕಾಣಬಹುದು. ಆ ನಂಬರ್ಗೆ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಕಳಿಸ್ಕೊಂಡು ನೀವು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡ್ರೆ ಇನ್ನೂ ಡೀಟೇಲ್ಡ್ ಆಗಿರುತ್ತೆ. ಯಾಕೆ, ಏನು, ಅದಕ್ಕೇನು ನಿಖರವಾಗಿ ಏನು ಪರಿಹಾರ ಅನ್ನತಕ್ಕಂಥದ್ದನ್ನು ನೋಡಬಹುದು. ಇಲ್ಲ ಅಂದರೆ ನಾವು ಪ್ರತಿ ಹುಣ್ಣಿಮೆ ಹಾಗೂ ಪ್ರತಿ ಅಮಾವಾಸ್ಯೆಗೆ ವಿಶೇಷವಾಗಿರತಕ್ಕಂಥ ಈ ಗ್ರಹಗಳಿಗೆಲ್ಲ ಸಹ ವಿಶೇಷವಾದಂತಹ ಹೋಮಗಳನ್ನು ಮಾಡಿ ಆ ಎಲ್ಲ ಹೋಮಗಳ ಭಸ್ಮವನ್ನು ಕಳಿಸ್ಕೊಡ್ತೇವೆ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಇಡೀ ಹೋಮ ನೀವು ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಆ ಭಸ್ಮವನ್ನು ಡೈಲಿ ಹಚ್ಕೊಳ್ಳಿ, ನೀರಿಗೆ ಮಿಕ್ಸ್ ಮಾಡಿ ಮನೆ ಒಳಗೆ ಹೊರಗೆ ಎಲ್ಲ ಹಾಕಿ ಮನೆಯಲ್ಲಿ ನೆಮ್ಮದಿ ಖಂಡಿತವಾಗಿ ಇರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.